ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿನ ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಲ್ಲ ಮನೆಯಲ್ಲಿ ಎಷ್ಟೋ ಸಲ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿರ್ತಾವೆ, ಬರೀ ಈರುಳ್ಳಿ ಅಷ್ಟೇ ಉಳ್ಕೊಂಡ ಅವಾಗಾದ್ರೂ ಮಾಡ್ಕೋಬೋದು. ತುಂಬ ಸಿಂಪಲ್ ಅದ, ಟೇಸ್ಟ್ ಅಂತೂ ಅದ್ಭುತ ರೀ. ಮತ್ತು ಈ ರೆಸಿಪಿ ಜೊತೆ ನೀವು ಯಾವುದೇ ಪಲ್ಯ, ಚಟ್ನಿ, ಸಾಂಬಾರು, ಮೊಸರು ಯಾವುದೂ ಬೇಡ, ಇದನ್ನು ಬಿಸಿ ಬಿಸಿ ಹಾಗೇ ತಿನ್ಬೋದು. ಮತ್ತು ಅತಿ ಕಡಿಮೆ ಎಣ್ಣೆಯಲ್ಲಿ, ಒಂದು 2 ಸ್ಪೂನ್ ಎಣ್ಣೆಯಲ್ಲಿ ಮಾಡ್ಕೋಬಹುದು. ಹಂಗಿತ್ತಂದ್ರೆ ಇದನ್ನ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈ ಒಂದು ಪಾತ್ರೆಗೆ ನಾನು ಇಲ್ಲಿ ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ರೀ. ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನ ಈ ರೀತಿ ಕೈಯಲ್ಲಿ ತಿಕ್ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರ್ತದೆ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು ತಗೋಬೇಕ್ರಿ. ನೋಡಿ, ಚಪಾತಿಗೆ ನಾವು ಮೆತ್ತ ಕಲಿಸ್ಕೊಂಡಿರ್ತೀವಲ್ಲ ಆ ರೀತಿ ಅಲ್ಲ, ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಏನು ಮಾಡಬೇಕು, ಹಿಟ್ಟನ್ನು ಕಲಿಸಿ ತಗೋಬೇಕು ನೋಡ್ರಿ. ತುಂಬ ಒಮ್ಮೆಲೇನೂ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿನ್ರಿ. ನೋಡಿ, ಈ ಹಿಟ್ಟು ನೆನೆಲಿರಿ, ಮುಚ್ಚಿ ಒಂದು 10 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ನಾನೀಗ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿ ತೊಗೊಂಡಿದ್ರಿ. ನೀವು ಪಕೋಡ ಕಟ್ ಮಾಡ್ಕೊಂಡಿರ್ತಿಲ್ಲ ಅದೇ ರೀತಿನೇ ನೋಡ್ರಿ. ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ತುರಿದು ಬಿಟ್ಟು ಹಾಕೋಬಹುದು, ಅಥವಾ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ ಶುಂಠಿಯನ್ನಾದರೂ ಕಟ್ ಮಾಡಿ ತುರಿದ್ಬಿಟ್ಟು ಹಾಕೋಬಹುದು. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ರೀ. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ನೋಡಿ, 2 ಸ್ಪೂನ್ ಆಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆನ ಹಾಕ್ತಾ ಇದ್ದೀನಿ ರೀ. ಈ ರವೆಯನ್ನು ಹಾಕೋದ್ರಿಂದ ಏನಾಗ್ತದೆ, ಫಸ್ಟ್ ಉಪ್ಪು ಹಾಕಿದ್ಮೇಲೆ ಆ ಈರುಳ್ಳಿ ಎಲ್ಲ ನೀರು ಬಿಟ್ಕೋತದೆ. ಆ ಬಿಟ್ಟಿರುವ ನೀರೆಲ್ಲ ಏನಾಗ್ತದೆ ರೀ, ಈ ರವೆ ಹೀರ್ಕೋತದ. ಆ ಮಸಾಲೆ ಏನಾಗ್ತದೆ, ಡ್ರೈ ಆಗಿನೇ ಉಳಿತದೆ ರೀ. ತುಂಬ ನೀರಾಗೋದಿಲ್ಲ. ಅದಕ್ಕೇ ಒಂದು 2 ದೊಡ್ಡ ಸ್ಪೂನ್ 2 ಸ್ಪೂನ್ ಆಗಷ್ಟ ಉಪ್ಪಿಟ್ಟು ರವೆನ ಹಾಕಿದ್ದೀನಿ. ಈಗ ಮಸಾಲೆ ರೆಡಿಯಾಗಿದ್ರೆ ಇದು 10 ನಿಮಿಷ ಆಗಿದೆ. ಹಿಟ್ಟು ನೆಂದವ್ರಿ. ನೋಡಿ, ಚಪಾತಿ ಹಂಗೆ ಮೆತ್ತ ಕಲ್ಸ್ಕೊಬೇಡ್ರಿ. ಸ್ವಲ್ಪ ಕ್ರಿಸ್ಪಿ ಇದ್ರೆ ಟೇಸ್ಟ್ ಚೆನ್ನಾಗತ್ತದ. ಸ್ವಲ್ಪ ಗಟ್ಟಿ ಕಲ್ಸ್ಕೊಬೇಕು ಅಷ್ಟೇ. ನೋಡಿ, ಇದರಲ್ಲಿ ನಾನು 2 ಉಳ್ಳಿಗಳನ್ನ ಮಾಡ್ತೀನಿ. ದೊಡ್ಡ ಸೈಜದ್ದೇ 2 ಉಳ್ಳಿಗಳನ್ನ ಮಾಡ್ಕೊಂಡೇನಿ. ನೋಡಿ, ನೀವು ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಮೇಲೇನೋ ಲಟ್ಸ್ಕೊಬೋದು. ನಾನು ಈ ಚಪಾತಿ ಶೀಟ್ ಐತಲ್ರಿ, ಚಪಾತಿ ಮಾಡೋ ತಗಡ, ಅದರ ಮೇಲೇ ಹಿಟ್ಟು ಹಚ್ಚಿ, ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ ಮೀಡಿಯಮ್ ಆಗಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡ್ರಿ. ನೋಡಿ, ತುಂಬ ಸಿಂಪಲ್ ಅದ ರೀ. ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಈ ರೀತಿ ಡಿಫ್ರೆಂಟ್ ಆಗಿನೂ ಬ್ರೇಕ್ಫಾಸ್ಟನ್ನು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ತೋರಿಸ್ತೀನಿ. ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ. ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ತೆಳುವಾಗಿ ಈ ರೀತಿ ಆ ಚಪಾತಿ ಮೇಲೆ ಎಲ್ಲನೂ ಹಾಕೊಂಡು ನೋಡ್ರಿ. ಆದಷ್ಟು ದಪ್ಪ ಕಟ್ ಮಾಡಬೇಡ್ರಿ, ತೆಳುವಾಗಿನೇ ಕಟ್ ಮಾಡ್ಕೊರಿ. ನೋಡಿ, ಆ ಚಪಾತಿ ಮೇಲೆ ಏನು ಮಾಡೋಣ್ರಿ, ತೆಳುವಾಗಿ ಹಾಕ್ಬಿಟ್ಟು ತೊಗೊಳನ್ರಿ. ನೋಡಿ, ಈರುಳ್ಳಿಯನ್ನು ಸ್ವಲ್ಪ ತೆಳುವಾಗಿನೇ ಕಟ್ ಮಾಡ್ಕೊರಿ, ದಪ್ಪ ಕಟ್ ಮಾಡ್ಕೊಬೇಡ್ರಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಈ ರೀತಿ ಸುತ್ತಿ ಬಿಟ್ಟು ತಗೋರಿ. ನೋಡಿ, ಸ್ವಲ್ಪ ದಂಡಿ ಅಷ್ಟೇ ಉಳಿಸ್ರಿ. ಈ ರೀತಿ ಏನಾಗ್ತದದು ನೀಟಾಗಿ ಅದ್ರ ಮೇಲೆ ನೋಡ್ರಿ ಈ ರೀತಿ ಬಡಿದ್ಬಿಟ್ಟು ತೊಗೊಂಡು ಅದನ್ನು ಅದು ಆ ಸೈಡ ಪ್ಯಾಕ್ ಆಗಿರ್ತದೆ ನೋಡ್ರಿ. ನೋಡಿ, ಈ ರೀತಿ. ಈಗ ಇದನ್ನು ನೀವು ಪಿಜ್ಜಾ ಕಟ್ರು ಅಥವಾ ಚಾಕು ಯಾವುದ್ರದಿಂದೂ ಮಧ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊರಿ. ನೋಡಿ, ಮಧ್ಯಕ್ಕೆ ಕಟ್ ಮಾಡಿಕೊಂಡು ನೋಡಿ, ಎರಡು ಭಾಗವಾಗಿ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸ್ವಲ್ಪ ಏನು ಮಾಡಿರಿ, ಚಪಾತಿ ತಗಡಿಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕೋರಿ ಆ ಚಪಾತಿ ಕೆಳಗೆ. ನೋಡ್ರಿ, ಇಲ್ಲಾಂದರೆ ಈ ರೀತಿ ಅಂಟಿ ಬಿಡ್ತದೆ. ನನಗೊಂದು ಸ್ವಲ್ಪ ನಾನು ಹಿಟ್ಟನ್ನು ಹಾಕೋದು ನೆನಪರಿ. ನೋಡಿ, ಈ ರೀತಿ ಸುತ್ತಿ ಬಿಡ್ತವ್ರಿ. ನೋಡಿ, ಮಾಡೋದು ತುಂಬ ಸಿಂಪಲ್ ಅದ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಸುತ್ತಿಬಿಟ್ಟು ನೋಡಿರಿ, ನಾನು ಯಾವ ರೀತಿ ಮಾಡಿದಿಲ್ಲ ಇದೇ ರೀತಿಯೇ ಮಾಡ್ಕೊರಿ ನೀವು. ಇನ್ನೊಂದನ್ನು ಇದೇ ರೀತಿಯೇ, ಇದಕ್ಕಿನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ಇಡ್ತೀನಿ ರೀ. ಅದನ್ನು ಇದೇ ರೀತಿ ಮಾಡಿಕೊಂಡು ಆಮೇಲೆ 2 ಲಟ್ಸ್ಕೊತೀನಿ ರೀ ನಾನು. ನೋಡಿ, ಕೆಳಗಡೆ ಹಿಟ್ಟಿರ್ಲಾರ್ಕಾಗಿ ಸ್ವಲ್ಪ ಅಂಟ್ಕೊಂಡಂಗೆ ಅನ್ಸಕತ್ತದ. ನೀವು ಕೆಳಗಡೆನೂ ಏನು ಮಾಡಿರಿ, ಆ ಚಪಾತಿ ಕೆಳಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋರಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣತ್ತದ ನೋಡ್ರಿ. ಇದಕ್ಕೂ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೋತೀನಿ ನೋಡ್ರಿ. ನಾನು ಈಗ ಒಂದನ್ನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡ್ರಿ. ತುಂಬ ತೆಳುವೂ ಅಲ್ರಿ, ಮೀಡಿಯಮ್ ಆಗಿನೇ ಲಟ್ಟಿಸ್ಕೋಬೇಕು ಇದನ್ನು ನೋಡಿ.
ಭಾಳ ದೊಡ್ಡದಾಗಿನೂ ಲಟ್ಸ್ಕೊಬಾರ್ದು, ಅಷ್ಟೇ ಸ್ವಲ್ಪ ನೋಡಿರಿ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಲಟ್ಸ್ಕೊಬೇಕಂತ. ನೋಡಿ ಆಲ್ರೆಡಿ ತವೆಯನ್ನು ಕೈಲಕ್ಕೆ ಇಟ್ಟಿನಿ, ತವೆನೂ ಚೆನ್ನಾಗಿ ಕಾಯ್ದದ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಬಿಟ್ಟು ಬೇಯಿಸ್ರಿ. ಲೋ ಫ್ಲೇಮ್ ಮತ್ತು ದಿಪ್ಪ ಇರ್ತದಲ್ಲ, ಚೆನ್ನಾಗಿ ಒಳಗಡೆ ತಕ್ಕನು ಚೆನ್ನಾಗಿ ಬೇಯಬೇಕು. ಆಮೇಲೆ ಎಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ತಿರಲ್ಲ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಹತ್ತದ ರೀ ಇದು. ನೋಡಿ ಬಿಸಿ ಬಿಸಿ ಇದನ್ನು ಹೀಗೇನೆ ತಿನ್ಬೋದು ರೀ. ನೋಡಿ ಇನ್ನೊಂದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ ಒಂದನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ. ನೋಡಿ ಎರಡು ಲಟ್ಟಿಸಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಸ್ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ರಿ, ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಹತ್ತದ. ಇಲ್ಲ ಮಕ್ಕಳಿಗೆ ಮಾಡ್ತೀರಂದ್ರೆ ನೀವು ತುಪ್ಪ ಹಚ್ಚಿನೂ ಬೇಯಿಸ್ಬಿಟ್ಟು ಕೊಡ್ರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ, ನೀವು ಇದನ್ನು ಪರಾಠ ಅಂತಿರೋ, ಏನು ಈರುಳ್ಳಿ ಪರಾಠ ಅಂತಿರೋ, ನೀವು ಏನು ಹೆಸರಿಡ್ತೀರ ಅಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಒಳಗಡೆ ತಕ್ಕ ಮಸಾಲೆ ಹೋಗಿ ಎಷ್ಟು ಚೆನ್ನಾಗಿ ಬೇಯ್ದದ. ಇದನ್ನು ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಸಾಸ್ ಜೊತೆನೂ ಕೊಡ್ಬೋದು, ಅಥವಾ ಬಿಸಿ ಬಿಸಿ ಹಾಗೆ ತಿಂದರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ದಿನಾಲು ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.